ಏನಣ್ಣ ನಿಮ್ಮ ಪಾಲಿಗೆ ನಾವು ಸತ್ತೋಗಿದ್ರಾ? ಒಂದು ಮಾತು ಹೇಳಿಲ್ಲ ಏನಿಲ್ಲ ನೀನು. ಒಂದು ಮಾತು ಹೇಳಿದ್ರೆ ನಾವೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಿರ್ಲಿಲ್ವಣ? ಏನಣ್ಣ ಹಿಂಗೆ ಮಾಡ್ತೀಯ ನೀನು? ನೋಡ ನೋಡ ಎಂತ ಕೆಲಸ ಮಾಡೋ ನೋಡ ನಿಮ್ಮ ಅಣ್ಣ. ಇನ್ನು ಒಳಗಡೆ ಎಲ್ಲ ತಲೆ ಎತ್ಕೊಂಡು ಓಡಾಡೋದು ನಾವು ನಮ್ಮ ಅಣ್ಣ ಮರದಿಂದೇ ಕಳೆದ್ಬಿಟ್ನಲ್ಲರು. ಏನೋ ಇವಾಗ ಅಂಥದ್ದೇನೋ ಮಾಡ್ದೆ ನಾನು ನಿನಗೆ. ಹಾಂ, ಅಲ್ಲ ನಿನಗೆ ಮದುವೆ ಆಗಿ ಆಯಿತು ಒಂದು 10-12 ವರ್ಷ. ಅವಳಿಗೂ ಮದುವೆ ಆಗಿ ಒಂದು 7-8 ವರ್ಷ ಆಯಿತು. ನಾನಾಗೋದು ಬೇಡವಾ? ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಏನು ದುಡ್ಕೊಂಬಂದು ಹಾಕಕ್ಕೆ ನಾನೇನು ಏನು ಅಂದ್ಕೊಂಡಿದ್ದೀರ ನೀವು? ಹಾಂ, ಯಾರನ್ನ ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ತೀರಂತ ಹೇಳಿ ನೋಡೋಣ. ಎಲ್ಲ ತಂದಾಗ್ತಿರೋದು ನಾನು ನೋಡ್ತಿರೋದು ನಾನು. ಇನ್ನು ನನಗಂತ ನಾನು ಜೀವನ ನೋಡ್ಕೊಂಬಾರ್ದಾ? ಏನು? ನೀನು ಒಬ್ಬನೇ ತಂದಾಗ್ತಿದ್ದೀಯ ಮನೆಗೆ? ನಾವು ದುಡ್ದಾಗ್ತಾ ಇಲ್ವಾ? ಒಂದಿನ ಬಂದು ಅಲ್ಲಿ ಹೊಲ್ದಲ್ಲಿ ಕೆಲಸ ಮಾಡಿ ನೋಡಿ ಗೊತ್ತಾಗುತ್ತೆ ನಿನಗೆ. ನೀನೇನು ಆರಾಮ ಕಂಪ್ನಿಗೆ ಹೋಗಿ ಬರ್ತೀಯಾ? ಆ ಬಿಸಿಲಲ್ಲಿ ಮಳೆಯಲ್ಲಿ ಆ ಹೊಲದಲ್ಲಿ ಎಷ್ಟು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತು. ಸಾಲದಿಂದ ನಾನು ನಿಂತನೂ ಬಂದು ಮಾಡ್ತಾಳೆ. ಇನ್ನೇನು ಮಾಡಬೇಕು ನಿನಗೆ? ಈ ಥರ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ ನಿನ್ನ. ಈ ಥರ ಅಂತ ನಿನ್ನ ಅನ್ಕೊಂಡೇ ಇರಲಿಲ್ಲ ನಾನು. ಏ ಬಾರ, ಅವನ ಹತ್ರ ನೀನು ಎಷ್ಟು ಮಾತಾಡಿದ್ರು ಅಷ್ಟೇ ಅಷ್ಟೇ. ಅವ್ನು ಚೇಂಜ್ ಆಗ್ಬಿಡು ಅಂದ್ಬಿಡು. ನೋಡು, ನಮ್ಗೊಂದು ಮಾತು ಹೇಳಿದೆ ಅವಳು ಮನೆ ಕರ್ಕೊಂಬಂದವನೇ. ಎಲ್ಲ ಅವಳಿಂದನೇ. ಎಲ್ಲ ಅವಳೆ ಮನೆಯಲ್ಲಿ ಎಲ್ಲ ಹೇಳ್ಕೊಟ್ಟು ಕರ್ಕೊಂಬಂದವಳೆ. ಅಮ್ಮ ನೀನು ಸುಮ್ಮನಿರಮ್ಮ ಸ್ವಲ್ಪ. ಅಲ್ಲ ಏನಣ್ಣ ಈಗ ಏನು ಹೇಳು? ಏನು ಹೇಳೋದು, ಮದುವೆಗೆ ಬಂದಾಯ್ತು ಅಷ್ಟೆ. ಏನಂತ ನೀವು ಹೇಳ್ರಿ. ಏನಂತ ಹೇಳ್ದನ? ಇರೋದು ಈ ಚಿಕ್ಕ ಮನೇಲಿ ನೋಡು, ಈ ಥರ ಇವಳು ಬಂದು ಕುತ್ಕೊಂಡವಳೆ ಅವ್ರ ಗಂಡನ ಕರ್ಕೊಂಡು. ಎಲ್ಲಿರೋದು ಏನು ಮಾಡೋದು? ಓಹೋ, ಮನೆ ಚಿಕ್ಕದು ಅಂದ್ಬಿಟ್ಟು ನಾನು ಮದುವೆ ಆಗೋದು ಇರಬೇಕಾಗಿತ್ತೇನೋ? ಹಂಗಲ್ಲಣ್ಣ, ನಾನೇನು ಹಂಗೆ ಹೇಳಿಲ್ಲ. ನಾನು ಯಾಕೆ ಹಂಗೆ ಹೇಳು? ನನ್ನ ಹತ್ರ ಅನ್ಕೊಂಡು ಇಲ್ಲ. ಈಗ ಹೇಳು, ಈಗ ಸದ್ಯದ ಪರಿಸ್ಥಿತಿಲಿ ಹೆಂಗಿರೋದಂತ ಹೇಳು. ಹೇಳಂದ್ರೆ ಏನು ಹೇಳ್ಬೇಕು ಹೇಳು? ಅವಳಿಗೆ ಬಂದ್ಲಿ ಇಲ್ಲಿಗೆ, ನಾನಿಲ್ಲೂ 2 ದಿನ ಇದ್ದೋಗಕ್ಕೆ ಬಂದವಳಂದ್ರೆ ಅವ್ರ ಗಂಡನ ಕರ್ಕೊಂಬಂದವಳ. ಪಾತ್ರೆ ಎಲ್ಲ ತಗೊಬಂದು ಇಟ್ಟೋಳಲ್ಲ, ನೋಡಿಲ್ವಾ ನೀನು? ಅವ್ರ ಗಂಡನ ಜೊತೆನೆ ಬಂದಿರೋದು. ಇಲ್ಲೇ ಅವಳೆ, ಇಲ್ಲೇ ಇರ್ತಾಳಂತೆ ಇನ್ಮೇಲಿಂದ. ಹೇ ಉಮಾ, ಹೌದೇನೆ? ಇಲ್ಲಿಗೆ ಬಂದಿದ್ದೇನೆ? ನೀನು ಹಿಂಗೆ ಮಾಡೋದು ಸರಿನಾ? ಅಯ್ಯೋ, ಈಗ ನನ್ನ ತಲೆಗೆ ಬಂತ. ಹೆಂಗನ ನಾಟಕ ಆಡ್ಬಿಡ್ಬೇಕು, ಇಲ್ಲಾಂದ್ರೆ ಇದು ಬೇರೆ ಥರ ಹೋಗ್ಬಿಡುತ್ತೆ. ಯಾಕಣ ನಾನೆಲ್ಲ ಇಲ್ಲಿಗೆ ಬರಬಾರ್ದ ಹೇಳು? ಅಲ್ಲಿ ನಮ್ಮ ಅತ್ತೆ ಮನೇಲೂ ಇರೋಕೆ ಆಗ್ತಿಲ್ಲ. ನಮ್ಮ ಅತ್ತೆ ಆಟಾಡಕ್ಕೆ ಕೊಡ್ತಾಳೆ. ಇಲ್ಲಿ ಬಂದರೆ ನೀನು ಯಾಕೆ ಬಂದೆ ಅಂತ ಕೇಳ್ತಿ. ಏನಣ್ಣ ಹಿಂಗೆ ಕೇಳ್ತೀನಿ ನೀನು? ಇನ್ನೆಲ್ಲಿಗೆ ಹೋಗ್ಬೇಕು ನಾನು? ಏನೋ ಏನು ಅವಳು ಕೇಳ್ತಾ ಇದೀಯಾ? ಅವಳೆಲ್ಲ ಇರ್ತಾಳೆ ಇನ್ಮೇಲಿಂದ ಏನೀಗ? ಎಲ್ಲ ತಂದು ಇಲ್ಲಿ ಇಟ್ಕೋ. ನಾವೆಲ್ಲಿಗೆ ಹೋಗ್ಬೇಕು, ಎಲ್ಲಿರ್ಬೇಕು? ನಿನ್ನೆ ನಾನು ಕೇಳ್ಕೊಂಡು ಬಂದು ಮದುವೆ ಅದ, ಇಲ್ಲ ನಾನು ಒಪ್ಪಿಗೆ ತಗೊಂಡು ಮದುವೆ ಅದ? ಏನನ್ನ ಮಾಡ್ಕೊ, ನನ್ಗೇನು? ನಾನು ನನ್ನ ಮಗಳನ್ನೆಲ್ಲ ಇಟ್ಕೊಂತೀನಿ. ನಾನು ಕರ್ಕೊಂಡ್ ಬಂದಿರೋದು, ಅವಳೆಲ್ಲ ಹೋಗಲ್ಲ, ಇಲ್ಲೇ ಇರ್ತಾಳೆ. ನಿನ್ಗೆ ಇಷ್ಟ ಇದ್ರೆ ಇರೋ, ಇಲ್ಲ ನೀನು ಹೋಗು ಬೇರೆ ಮನೆಗೆ. ಹಂಗೆ ಇಷ್ಟೊಂದು ಬದಲಾಗ್ಬಿಟ್ಟಿದೀನಮ್ಮ. ಮಗಳು ಅಳಿನಲ್ಲಿ ಇಟ್ಕೊಂಡು ಮಗನ್ನ ಸೊಸೆನ ಹೊರಗಾಕ್ಬೇಕಂತಿದ್ಯಾ? ಹಂಗೆ ಅನ್ಕೋ, ನನ್ಗೇನಿಲ್ಲ. ಇಷ್ಟ ಇದ್ರೆ ಇರೋ, ಕಷ್ಟ ಆದ್ರೆ ಹೋಗು. ಅವಳು ಇಲ್ಲೇ ಇರ್ತಾಳೆ. ಅಲ್ಲ, ಬುದ್ಧಿ ಇದು ಮಾತಾಡ್ತೀಯೋ, ಬುದ್ಧಿ ಇಲ್ಲದೆ ಮಾತಾಡ್ತೀಯೋ? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಅಮ್ಮ. ಅಯ್ಯೋ ರಾಮ, ನಿನ್ನ ಹತ್ರ ಯಾರಿರ್ತಾರೆ ಹೇಳು? ವಯಸ್ಸಲ್ಲಿ ಮಾತ್ರ ನೀನ್ ದೊಡ್ಡವಳು, ಒಂಚೂರು ಇಲ್ಲ ಬುದ್ಧಿ. ಅಲ್ಲ, ಈ ವಯಸ್ಸಲ್ಲಿ ಹೋಗಿ ಹಿಂಗ್ ಮೇಕಪ್ ಮಾಡ್ಕೊಂಡು ಅವಳು ಉಮಾ ಹೇಳದ್ಲಂಬಿಟ್ಟು ತಲೆಗೆ ದೈ ಹಾಕೊಂಡು ತಿರ್ತಿದಿಲ್ಲ ಸರಿನಾ? ರೋಡಲ್ಲಿ ಓಡಾಡಕ್ಕಾಗ್ತಿಲ್ಲ, ಎಲ್ಲ ಕೇಳ್ತಾರೆ. ನನ್ಗೆ ಮಕ್ಕಕ್ಕೂ ಒಳದಂಗ ಆಗ್ತೈತೆ. ಥೂ, ನಿನ್ಗೇನಂತ ಹೇಳೋದು? ಸುಮ್ಮನೆ ಇರ್ರಿ, ಸುಮ್ಮನೆ ನಿಂತ್ಕೊಳ್ರಿ. ಅದೇನ್ರಿ ನಿಮ್ದು ಇವಾಗ? ನೀನ್ ಸುಮ್ನೆ ನಿತ್ಕೊಳೆ. ನೀವು ಮಾತಾಡಲ್ಲ, ಮಾತಾಡೋರ್ಗು ಬಿಡಲ್ಲ. ಅಲ್ಲ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ನಾವು ಅಮ್ಮನ್ಗೆ? ಬೇಕಂತಾನೆ ಮಾಡ್ಕೊಂತಿರ್ತಾರ. ಅದೇನೇ ಇವಾಗ ನಿನ್ಗೆ? ನನ್ನ ಇಷ್ಟ, ನಾನು ಹೆಂಗನ ರೆಡಿ ಆಗ್ತೀನಿ. ನಿನ್ಗೇನು? ನೀನು ಜಾಸ್ತಿ ಓವರ್ ಮಾತಾಡ್ತಾ ಇದ್ಯಾ. ಇವತ್ತು ನಾಳೆ ಟೈಮ್ ಕೊಡ್ತೀನಿ. ನೀನ್ ಹೆಂಡತಿ ನಿನ್ ಮಗಳನ್ನ ಕರ್ಕೊಂಡು ಹೋಗ್ತಾರ ಮನೆ ಬಿಟ್ಬಿಟ್ಟು. 2 ದಿನ ಅಲ್ದೇ ತಿರುಗಿದ್ರೆ ನಿನ್ಗೆ ಬುದ್ಧಿ ಬರೋದು. ನಿನ್ಗೆ ಅವರ ಅವಳಿಂದ ಬಿಟ್ರೆ ನಿನ್ಗೆ ಗಾಂಚಲಿ ಜಾಸ್ತಿ. ಹೋಗ್ತಾ ಇರೋ ನೀನು ಮನೆ ಬಿಟ್ಟಿದ್, ನಂದು ಮನೆ ರೀ. ನಾವು ಇರ್ಬೇಕಾ ಹೋಗ್ಬೇಕು ಅದನ್ನ ಹೇಳ್ಬಿಡು. ನಿನ್ ಇಷ್ಟನಪ್ಪ, ನಿನ್ ಇಷ್ಟ. ಇದ್ರೆ ಇರೋ, ಹೋದ್ರೆ ಹೋಗು. ನನ್ನ ಮಗಳು ಇಲ್ಲೇ ಇರ್ತಾಳೆ, ಹೇಳಿದೀನಿ ಇಲ್ಲೇ. ಅವಳು ಏನಾದ್ರು ಅನ್ನೋದು, ನಾನು ಹಳೆಗೆ ಏನಾದ್ರು ಅನ್ನೋದು ಮಾಡಿದ್ರೆ ನಾನು ಯಾರಿಗೂ ಮುಲಾಜೆ ನೋಡಲ್ಲ. ಅಷ್ಟೇ, ಹೊರಗೆ ಆಗ್ತಾ ಇರ್ತೀನಿ. ಮಮ್ಮ, ನಮ್ಗೆ ಯಾಕೆ? ಅವರೆಲ್ಲ ನಿದ್ರೆ ಇರ್ತಾರೆ. ನಡಿ, ನಾವು ಒಳಗಡೆ ಹೋಗೋಣ ಮಮ್ಮ. ಈಗ ನಮ್ಮನ್ನು ಹೊರಗಡೆ ಹಾಕಿದ್ರೆ ನಾವು ಎಲ್ಲಿ ಹೋಗೋದು? ನೀನು ಹೇಳು. ನೀನು ಹೇಳೋದು ಕರೆಕ್ಟ್. ಬಾ, ನಾವು ಒಳಗಡೆ ಹೋಗೋಣ ಬಾ, ಅವ್ರೇನೋ ಮಾಡ್ಕೊಂಡ್ಲಿ. ಹೋಗಪ್ಪ ಹೋಗು. ಮನೆ ಕಟ್ಬಿಟ್ಟಿದ್ದೀನಿ, ಹೋಗಿ ದುರ್ಕೊಂಡು ಕುತ್ಕೋ ಹೋಗು. ಯಾವಳ ತಂದೆ ಮನೆ ಒಳಗಡೆ ಕುಣ್ಸ್ ಹೋಗಪ್ಪ, ಕುಣ್ಸ್ ಹೋಗು ನೀನು. ಅಬ್ಬಬ್ಬಬ್ಬ, ಇಂಥ ಮಗನಿದ್ರೆ ಅಷ್ಟೇ ಉದಾರ ಚೆನ್ನಾಗಿ ಆಗ್ತೀರಿ. ಒಂದೇ ಒಂದು ಮಾತು ಎತ್ತಿರ ತಾಯಿಗೆ ಹೇಳ್ದ ನೀನು? ನೋಡ್ದೇನಮ್ಮ, ನೋಡ್ದ? ಎಲ್ಲ ಒಂದೇ ಮಾತು ಹೇಳ್ತಾರೆ. ಅದಕ್ಕೆ ನಾನು ಫಸ್ಟೇ ಕೇಳಿದ್ದಮ್ಮ ನಿನ್ನ. ಅವ್ರೇನಾದ್ರು ಅಂದರೆ ಏನು ಮಾಡಿದ್ರು ಅಂತ.
ನೀನು ಯಾರೇನೇ ಮಾಡಲಿ ನಾನು ನಿನ್ನ ಬಿಟ್ಕೊಡಲ್ಲ ಬಾ ಅಂದಿದ್ದಕ್ಕೆ ನಾನು ಬಂದಿದ್ದು. ನೀನು ಧೈರ್ಯ ಕೊಟ್ಟಿದ್ದಕ್ಕೆ ಬಂದಿದ್ದಮ್ಮ. ಇಲ್ಲಾಂದರೆ ಇವ್ರ ಹತ್ರ ನಾನಿರೋಕ್ಕಾಗದ ಹೇಳು? ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿ ಸುಮ್ಮನೆ. ಇವಾಗಿರೋ ತಲೆನೋವು ಸಾಲ್ದ, ಇವನ್ ಬೇರೆ ಆ ಶನಿ ಅಂತಂದೆ ಮನೇಲಿ ಕುಣಿಸ್ದ. ಇನ್ನು ಮುಗೀತು ನಮ್ಮ ಕತೆ. ಅಯ್ಯೋ ಯಾವ್ದ ನನ್ನ ವಯಸ್ಸಾಗ ಒಂದು ಮೂಲೆ ಸೇರಷ್ಟರಲ್ಲಿ ಈ ಮನೇನ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ತಡಿ. ಅದೇ ಸರಿ, ಇವ್ರೇನೋ ಮಾಡ್ಲಿ, ಅವರೆಲ್ಲ ಅವ್ರ ಎಂತಿದ್ದೀರ ಸೆರಗಿಟ್ಕೊಂತಾನೆ ತಿರುಗ್ತಾರೆ, ಅವರೇ ದುಡ್ಕೊಂಡು ತಿಂತಾರೆ ಬಿಡು, ನನ್ಗೇನು. ನಿನ್ನ ಹೆಸರು ಮಾಡ್ಕೊಡ್ತೀನಿ ಬಿಡು ಈ ಮನೇನ. ಹಾಂ ಸರಿ ಅಮ್ಮ.